ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಶಿಫಾರಸಿನ ಮೇರೆಗೆ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಒಪ್ಪಿಗೆ ನೀಡಿದ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಎಲ್ಲ ಸಚಿವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರುವುದರಿಂದ ಹೆಚ್ಚಿನ ಅನುದಾನ ಲಭ್ಯವಾಗುವುದರಿಂದ ಹೆಚ್ಚಿನ ಅಭಿವೃದ್ಧಿ ಆಗಲಿದೆ. ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿಯನ್ನು ನಗರವನ್ನಾಗಿ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಕರ್ನಾಟಕ ಸರ್ಕಾರ ಸಂಪುಟ ಸಭೆ ಪೊನ್ನಂಪೇಟೆಯನ್ನು ಪಟ್ಟಣ ಪಂಚಾಯಿತಿಯಾಗಿ ಘೋಷಿಸುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ, ಸಂಪುಟ ಸಭೆಗೆ, ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈಗ ಮೊದಲನೇದಾಗಿ ಇದನ್ನು ಟ್ರಾನ್ಸಿಷನಲ್ ಏರಿಯಾ ಹೇಳಿದ್ರೆ ಬ್ಲಾಗ್ ಇರುವಂಥ ಒಂದು ಕ್ಷೇತ್ರ ಅಂತ ಹೇಳಿ ಪರಿಗಣಿಸ್ತೀವಿ. ಇದು ಅನ್ನಷ್ಟಿರ್ತಾನೆ ಮುನ್ಸಿಪಲ್ ಏರಿಯಾ ಕೂಡ ನಂತರದ ದಿನಗಳಲ್ಲಿ ಅದನ್ನು ಈಗ ಹಲವಾರು ಭಾಗ ಅದಕ್ಕಾಗಿ ಇನ್ನು ಕೆಲವು ಭಾಗಗಳು ಅಕ್ಕಪಕ್ಕದ ಪಂಚಾಯಿತಿಯ ಕೆಲವು ಭಾಗಗಳನ್ನು ಕೂಡ ಸೇರ್ಪಡಿಸಿ ಅದನ್ನು ಘೋಷಣೆ ಮಾಡ್ತಾರೆ. ಅದರಲ್ಲಿ ಕೆಲವು ನಿಂತೋಗಿದ್ದನ್ನು ಸೇರಿಸಿದ್ದು ಹೆಚ್ಚಿಗೆ ಸೇರಿಸನ್ನು ಕೊಡುವಂಥದ್ದನ್ನು ಕೂಡ ಇದು ಮಾಡುವಂಥ ಸಾಧ್ಯತೆ ಇದೆ. ಅದರಿಂದ ಅದನ್ನು ಮಾಡಿ ಒಂದು ಸಮಗ್ರವಾದಂಥ ಕ್ಷೇತ್ರವನ್ನು ಪಟ್ಟಣ ಪಂಚಾಯಿತಿಯಾಗಿ ಘೋಷಣೆ ಆಗಿದೆ. ಅದರಿಂದ ಎಲ್ಲರಿಗೂ ಕೂಡ ಇದರಿಂದ ಒಳ್ಳೆಯದಾಗ್ತದೆ. ನಮಗೆ ಪಟ್ಟಣ ಪಂಚಾಯಿತಿ ಆಗಿರೋದ್ರಿಂದ ಈ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ನಿರ್ಧಾರವನ್ನು